ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡೋದಕ್ಕೆ ಬಿಡಲ್ವಂತೆ. ಡಿ ಬಾಸ್ ದರ್ಶನ್ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡೋದಕ್ಕೆ ಬಿಡಲ್ವಂತೆ ಈ ಗುಬಾಲ್ ನನ್ನ ಮಗ. ತರುಣ್ ಸುಧೀರ್ ಅವರ ಮತ್ತೊಂದು ಕನಸಿನ ಕೂಸು ಡಿ ಬಾಸ್ ದರ್ಶನ್ರ ಮಹತ್ವಾಕಾಂಕ್ಷೆಯ ಚಿತ್ರ ವೀರ ಸಿಂಧೂರ ಲಕ್ಷ್ಮಣ. ಈ ಚಿತ್ರವನ್ನ ಮಾಡೋದಕ್ಕೆ ಬಿಡಲ್ವಂತೆ ಈ ತಿರುಬೋಕಿ ನನ್ನ ಮಗ. ಯಾರಿವನು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಪುಟ್ಕೋಸಿ ನನ್ನ ಮಗ ಇಲ್ಲ ಸಲ್ಲದ್ದು ಶೇರ್ ಮಾಡಿ ಫ್ಯಾನ್ ವಾರ್ ಸೃಷ್ಟಿಸುವ ಒಂದು ಕಚಡ ಕಿಡಿ ಅಷ್ಟೇ. ಮುಂದೆ ಹೇಳ್ತೀನಿ ಬನ್ನಿ ಯಾವ ಕಾರಣಕ್ಕೆ ಇವನು ಬಿಡಲ್ಲ ಅಂತಿದ್ದಾನೆ, ಅದಕ್ಕೆ ಡಿ ಫ್ಯಾನ್ಸ್ಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಕಾಟೇರ ಚಿತ್ರ ಸ್ಯಾಂಡಲ್ವುಡ್ನ ಮರೆಯಲಾಗದ ಚಿತ್ರ. ಡಿ ಬಾಸ್ ದರ್ಶನ್ ನಟನೆಯ ಮತ್ತು ತರುಣ್ ಸುಧೀರ್ ನಿರ್ಮಾಣದ ಈ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದು ಇಂಡಸ್ಟ್ರಿ ಹಿಟ್ ಆಗಿರೋದು ಇತಿಹಾಸ. ನೆಕ್ಸ್ಟ್ ಇದೇ ಕಾಂಬಿನೇಷನ್ ಅಂದರೆ ಡಿ ಬಾಸ್ ದರ್ಶನ್ ಮತ್ತು ತರುಣ್ ಸುಧೀರ್ರ ಕಾಂಬಿನೇಷನಲ್ಲಿ ಬರ್ತಾ ಇರತಕ್ಕಂಥ ಚಿತ್ರನೇ ವೀರ ಸಿಂಧೂರ ಲಕ್ಷ್ಮಣ. ಐತಿಹಾಸಿಕ ಕಥಾಹಂದರವುಳ್ಳ ಈ ಚಿತ್ರ ಯಾವಾಗ ಪ್ರಾರಂಭವಾಗುತ್ತೋ ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ಡಿ ಬಾಸ್ ದರ್ಶನ್ ಈಗ ವಿಕೃತಕಾಮಿ ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ ಸಿಲುಕಿದ್ದಾರೆ. ಸದ್ಯದಲ್ಲೇ ಜಾಮೀನಿನ ಮೇಲೆ ಹೊರಬರಲಿರ್ತಕ್ಕಂಥ ಡಿ ಬಾಸ್ ರವರು ಮೊದಲು ಈಗಾಗಲೇ ಚಿತ್ರೀಕರಣ ಅರ್ಧ ಮುಗಿದಿರ್ತಕ್ಕಂಥ ಡೆವಿಲ್ ಚಿತ್ರವನ್ನು ಮುಗಿಸ್ತಾ ಇದ್ದಾರೆ. ಅದರ ನೆಕ್ಸ್ಟ್ ಯಾವುದು ಅನ್ನೋದು ಕುತೂಹಲ. ಆದರೆ ಅಭಿಮಾನಿಗಳು ಮಾತ್ರ ಡೆವಿಲ್ ನಂತರ ವೀರ ಸಿಂಧೂರ ಲಕ್ಷ್ಮಣನೇ ಬರಲಿ ಅಂತ ಆಶಿಸ್ತಾ ಇದ್ದಾರೆ. ಯಾಕೆಂದರೆ ಆ ವೀರ ಸಿಂಧೂರ ಲಕ್ಷ್ಮಣನ ಜೀವನ ಚರಿತ್ರೆಯ ಪಾತ್ರಕ್ಕೆ ಡಿ ಬಾಸ್ ದರ್ಶನ್ ಸಖತ್ತಾಗಿ ಸೂಟ್ ಆಗ್ತಾರೆ. ಹಾಗೆಯೇ ಇದು ಡಿ ಬಾಸ್ ದರ್ಶನ್ ರವರ ಜೀವನದ ಮತ್ತೊಂದು ಬ್ಲಾಕ್ ಬಸ್ಟರ್ ಆಗಲಿದೆ ಅನ್ನೋದೇ ಅಭಿಮಾನಿಗಳ ನಿರೀಕ್ಷೆ. ಆದರೆ ಈಗ ಈ ಫ್ಯಾನ್ ವಾರಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲವೊಂದು ರೋಗಿಗಳಿರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಲ್ಲೊಬ್ಬ ವಿಕೃತ ಮನಸ್ಸಿನ ಹುಚ್ಚನ ಮಗ ಒಬ್ಬ ಈಗ ಯಾವುದೇ ಕಾರಣಕ್ಕೂ ವೀರ ಸಿಂಧೂರ ಲಕ್ಷ್ಮಣ ಚಿತ್ರವನ್ನು ದರ್ಶನ್ ಮಾಡೋದಕ್ಕೆ ಬಿಡೋದಿಲ್ಲ, ಅದು ನಮ್ಮ ಜಾತಿ ನಾಯಕನ ಚಿತ್ರ, ದರ್ಶನ್ ನಂತರ ಕೊಲೆಗಾರ ಈ ಚಿತ್ರವನ್ನು ಮಾಡಬಾರ್ದು ಅಂತ ಪೋಸ್ಟ್ ಹಾಕಿ ವಿವಾದ ಸೃಷ್ಟಿ ಮಾಡೋದಕ್ಕೆ ಹೋಗಿದ್ದಾನೆ. ಇಲ್ಲಿ ನೋಡಿ ಅವನ ಪೋಸ್ಟ್, ಇಲ್ಲಿ ನೋಡಿ ಯಾವನು ತುಂಗಭದ್ರ ಅಂತೆ ಎಕ್ಸ್ ಅಕೌಂಟ್ನಲ್ಲಿ ಈ ರೀತಿ ಹಾಕಿದ್ದಾನೆ. ನಾನು ಒಬ್ಬ ನಾಯಕ ಜನಾಂಗಕ್ಕೆ ಸೇರಿದ ವ್ಯಕ್ತಿಯಾಗಿದ್ದು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯಕ್ಕೆ ಸೇರುವ ವೀರ ಸಿಂಧೂರ ಲಕ್ಷ್ಮಣ ಇವರ ಪಾತ್ರವನ್ನು ದರ್ಶನ್ ಎಂಬ ಕೊಲೆಘಾತಕ ನಿರ್ಮಿಸಲು ಅರ್ಹರಿಲ್ಲ. ಒಂದು ವೇಳೆ ಈ ಸಿನಿಮಾ ಕೊಲೆಗಾರ ದರ್ಶನ್ ನಾಯಕ ನಟನಾಗಿ ರಚಿಸಿದರೆ ಉಗ್ರ ಹೋರಾಟ ಮಾಡುವುದು ಖಚಿತ. ಒಂದೇ ವಾಲ್ಮೀಕಿ ಕೋಕಿಲಾಂ ಅಂತ ಹಾಕೊಂಡಿದ್ದಾನೆ. ಉಗ್ರ ಹೋರಾಟ ಮಾಡ್ತಾನಂತೆ ಈ ಬಡ್ಡಿ ಮಗ. ಈ ನನ್ನ ಮಗನಿಗೆ ಸರಿಯಾಗಿ ಕನ್ನಡವನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ. ಅವನು ಹಾಕಿರ್ತಕ್ಕಂಥ ಪೋಸ್ಟ್ನಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯಕ್ಕೆ ಅನ್ನುವ ಜಾಗದಲ್ಲಿ ಸಮುದಾಯಕ್ಕೆ ಸೇರ್ತಕ್ಕಂಥ ವೀರ ಸಿಂಧೂರ ಅನ್ನೋದನ್ನ ಸೀಧುರ ಅಂತ ಟೈಪ್ ಮಾಡಿದ್ದಾನೆ. ಇವನಿಗೆ ಕನ್ನಡನೇ ಸರಿಯಾಗಿ ಬರಲ್ಲ. ಈ ಕಚಡ ನನ್ನ ಮಗ ಉಗ್ರ ಹೋರಾಟ ಮಾಡ್ತಾನಂತೆ. ಜಾತಿ ಕಾರಣಕ್ಕೆ ಈ ಗುಬಾಲ್ ಈ ಪೋಸ್ಟ್ ಹಾಕವನೆ. ಇಂಥ ಪೋಸ್ಟ್ಗಳಿಗೆ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಅವ್ರದ್ದೇ ಆದ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏಕೆಂದರೆ ಬೇರೆಯವರು ಸುಮ್ಮನೆ ಕೆಣಕಿದ್ರೆ ಡಿ ಬಾಸ್ ದರ್ಶನ್ ಫ್ಯಾನ್ಸು ಸುಮ್ಮನೆ ಇರೋ ಜಾಯಮಾನದವರೇ ಅಲ್ಲ. ಅವನಿಗೆ ಯಾವ ಭಾಷೆಯನ್ನು ಬಳಸಬೇಕೋ ಅದೇ ಭಾಷೆಯಲ್ಲಿ ತಕ್ಕ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ನಾನಿಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಸಿಂಪಲ್ ಆಗಿರೋ ಒಬ್ಬರು ಟ್ವೀಟನ್ನು ಹಾಕ್ತೀನಿ, ಅದರಲ್ಲೇ ಎಲ್ಲ ಉತ್ತರನೂ ಅಡಗಿದೆ. ನೋಡಿ, ಡಿ ಬಾಸ್ ಕಿರಣ್ 007 ಅನ್ನೋರು ಒಂದು ರಿಪ್ಲೈ ಮಾಡಿದ್ದಾರೆ. ಅವ್ರದ್ದು ಒಬ್ಬರದೇ ರಿಪ್ಲೈ ಸಾಕು. ಬಂದು ಶಾ ಕಿತ್ಕೊಳ್ಳಿ ಬೋಳಿ ಮಕ್ಕಳ, ಸತ್ತಿರೋನು ಸೈನಿಕ ಅಲ್ಲ ಕಾಮುಕ ಸ್ವಾಮಿ. ಹಾಗೆಯೇ ವೀರ ಸಿಂಧೂರ ಲಕ್ಷ್ಮಣ ಅವರು ಸಾಯಿಸಿರೋದು ಸಹ ದೇಶದ್ರೋಹಿಗಳನ್ನು. ಆ ಪಾತ್ರ ಡಿ ಬಾಸ್ ಬಿಟ್ಟರೆ ಬೇರೆ ಯಾರಿಗೂ ಸೂಟ್ ಆಗಲ್ಲ. ಹೌದಲ್ವಾ? ಆ ಪಾತ್ರಕ್ಕೆ ಡಿ ಬಾಸ್ ದರ್ಶನ್ಗಿಂತ ಬೆಸ್ಟ್ ಯಾರಿದ್ದಾರೆ ಅಂತ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಸಹ ಯಾರು ಸಿಗಲ್ಲ. ಮರಿ ತುಂಗಭದ್ರ ವೀರ ಸಿಂಧೂರ ಲಕ್ಷ್ಮಣ 100% ಬರುತ್ತೆ. ಜಸ್ಟ್ ವೈಟ್ ಆ್ಯಂಡ್ ವಾಚ್.